ದಿಕ್ಕಿನಲ್ಲಿ ಒದ್ದಾಡುತ್ತಿರುವ ಸರ್ವೇಶ ಚಾನ್ ಅಲ್ಲ ನನ್ನ ಮುಖನೇ ಅಲ್ಲ ಅಂತ ಬರ್ತೀನಿ ಟ್ರಿಪ್ ಆರ್ಗನೈಸರಲ್ಲಿ ಬರ್ತಿದ್ರು. ಬನ್ನಿ. ಸೊ ನಮ್ಮ ಟ್ರಿಪ್ ಆರ್ಗನೈಸರ್ ನಮ್ಮ ಬುಕ್ ಮಾಡಿರೋಂಥ ಒಂದು ಮನೆ ಇದೆ, ರೂಮು. ಹೊರಗಿಂದ ಈ ಥರ ಇದೆ, ಒಳಗಡೆ ಚೆನ್ನಾಗಿದೆ. ಇದೇ ರೂಮು. ನಾವು ಇವತ್ತಿಲ್ಲ ಈ ಕಣಕ್ಕೆ, ಇವತ್ತಲ್ಲ ಇನ್ನು 2 ದಿನ ಇಲ್ಲ ಈ ಕಣಕ್ಕೆ. ಸೊ ಕೀ ತಗೊಂಡ್ಬಂದ್ವಿ. ನಮ್ಮದು ಸ್ವಲ್ಪ ಇದೆಲ್ಲ ಇದೆ, ಕೀ ಬೇಕಾಗ್ತದೆ. ಮತ್ತೆಂತ ಅಂದರೆ ಇಲ್ಲ, ಫ್ಯಾನ್ ಒಂದು ಈ ಥರ ಹಾಕಿದ ಮೇಲ್ ಮನ್ಕೊಂಡು ಅವನ್ನೆಲ್ಲ ಸ್ವಲ್ಪ ಎದ್ದರೆ ಮಂಡಿಗೆ ಆಗುತ್ತೆ ಫ್ಯಾನ್. ಅದೊಂದು ಹೆದರಿಕೆ ಅಷ್ಟೇ. 4 ಬೆಡ್ ಇತ್ತು, 1 2 3 4. ನಾವು 3 ಜನ ಇಪ್ಪದು. ಇನ್ನೊಬ್ರು ಯಾರು ಇದ್ದರೆ ಮಕ್ಕಳಲ್ಲಿ ಬರ್ಲಾಕ. ಮೇಲ್ ಮಲ್ಕಂದು ಚೇತನೆ ನಾನೇ ಯಾ ಭಯನೇ ಇಲ್ಲ. ಡ್ಯೂಡ್ ಒಬ್ಬ ಫುಟ್ಬಾಲ್ ಆಡಕ್ಕೆ ಬಪ್ಪನು, ಇನ್ನೊಬ್ಬ ಆಡಕ್ಕೆ ಬರ್ದೇ ಇಪ್ಪನು. ಇಬ್ರು ಆಡ್ತಿದ್ರು. ಎಂತ ಡ್ಯಾನ್ಸ ಅಲ್ಲ, ಅದು ನಂದು. ಅವಂದು ತುಂಬ ದೊಡ್ಡದು. ತಾವೇನಾದ್ರೂ ತಿರ್ಸಿ ಈಚೆಯಲ್ಲಿ ಬನ್ನಿ ಬರ್ರಿ, ನಾ ವಿಡಿಯೋ ಇಟ್ಕೊಂಡು ನಿಂತಿದ್ದೆ. ಬಾಲ್ ಅದರಷ್ಟಿಗೆ ಹೋದಿತ್ತಪ್ಪ, ಯಾರು ಹೊಡೋದು. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. 6:30 ಆಯ್ತು. ಶೂಟಿಂಗಿಗೆ 6 ಗಂಟೆ ಹೋಯ್ಕಂತ ಹೇಳಿ ನಮ್ಮ ಡೈರೆಕ್ಟ್ರ್ 3-4 ಅಲ್ರಾಮ್ ಇಟ್ಟಿದ್ದೀರ. ಅದರಲ್ಲಿ ಒಂದು ಅಲ್ರಾಮಿಗೆ ಎದ್ದು 6:20ಕ್ಕೆ ಎದ್ದದ್ದು. ಈಗ 6:30 ಆಯ್ತು. ಅವಸ್ಥೆ ಅಂತ ಅಂದರೆ ಹಲ್ಲುಜ್ಜಿಕ್ಕೆ ಬ್ರಷ್ ಎಲ್ಲ ಒಂದು ಬ್ಯಾಗ್ ಒಳಗೆ ಹಾಕಿಟ್ಟಿತ್ತು. ಅದೀಗ ಬ್ಯಾಗಿಗೆ ಜಿಪ್ಪೆ ಓಪನ್ ಮಾಡೋದು ಗೊತ್ತಿಲ್ಲ. ಎಲ್ಲರೂ ಕಷ್ಟಪಟ್ಟು ಓಪನ್ ಮಾಡ್ತಿದ್ರು. ನಾನು ಒಂದು ಅಪ್ಪರ್ ಸೀಟಲ್ಲಿ ಕೂತಿದ್ದೆ, ಅದಕ್ಕೆ ನಾನು ಕೆಳಗೆ ಹೋಗಿಲ್ಲ ಅಷ್ಟೇ. ಬ್ರಷ್ ಏನೋ ತಂದ್ರೆ ಟೂತ್ ಬ್ರಷ್, ಟೂತ್ ಪೇಸ್ಟ್ ತಂದ್ರೆ. ಈಗ ಟೂತ್ ಪೇಸ್ಟಿಗೋಸ್ಕರ ಹುಡ್ಕಾಟ. ಇಲ್ಲಿ ಎಲ್ಲೂ ಇಲ್ಲ ಟೂತ್ ಪೇಸ್ಟ್. ಕಾಣ್ತೀನಿ ಎಲ್ಲರೂ ಸಿಕ್ಕುತ್ತಾ ಅಂತಿಲ್ಲ. ನಾವು ಇಪ್ಪು ಪ್ಲೇಸ್ ಒಂಥರ ನ್ಯಾಚುರಲ್ ಇತ್ತಪ್ಪ. ಯಾರೂ ಹೇಳಲ್ಲ, ನಾವು ಮಾತ್ರ 6 ಗಂಟೆಗೆ ಹೋಗಿ ಬಂದ್ಕೊಂಡು 6 ಗಂಟೆಗೆ 6:30ಗೆ ಎತ್ಕೊಂಡು ಮಾರೆ ಅವ ಎಂತ ವಾಕಿಂಗ್ ಮಾಡ್ತಿದ್ದೆ. ಯಾಕೆ ತಂದಿದ್ಯಾ? ಇತ್ತಂಬ್ರ ಬಾ ಹತ್ರ, ಅವನ ಹತ್ರ ಇತ್ತಂಬ ಒಂದು, ಅವನ ಹತ್ರ ಇತ್ತಂದದ್ದು. ಅಂತೂ ಒಂದು ಪೇಸ್ಟ್ ಸಿಕ್ತು. ಹಲ್ಲುಜ್ಜಿ ಮಾತಾಡುವ ಫ್ರೆಶ್ ಆಗಿ. ಸೊ ಪಲಲಂ ಬೀಚಿಗೆ ವೆಲ್ಕಮ್. ಸೊ ಇದೇ ದಾರಿ ಬೈಕು, ಇದು ಇಲ್ಲಿಂದ ಬಸ್ ಗೋವಾದ್ದೆಲ್ಲ. ಕ್ಯಾನಕೋನಾ ಮುನ್ಸಿಪಲ್ ಕೌನ್ಸಿಲ್ 1995. ವೆಲ್ಕಮ್, ಕಮ್. ಪಲಲಂ ಬೀಚಿಗೆ ಬಂತೀಗ. ಇದೇ ಪಲಲಂ ಬೀಚ್. ನಾವೀಗ ಶೂಟಿಂಗಿಗೆ ಒಳ್ಳೆ ಲೊಕೇಶನ್ನ ಹುಡ್ಕೊಂಡು ಫಸ್ಟ್ ಮಾಡ್ಕೋದು ಕೆಲಸ ಅದೇ, ಒಂದು ಒಳ್ಳೆ ಲೊಕೇಶನ್ ಹುಡ್ಕೋದು. ಸ್ವಲ್ಪ ಕೆಳಗೆ ಹೋಗ್ಬೇಕು. ಹೌದು, ಮತ್ತೆಂತ. ಈಗ ಇಲ್ಲಿ ಮುಂಚೆ ಎದ್ದು ಏನಂತ ಜಾಗಿಂಗ್ ಎಲ್ಲ ಮಾಡ್ತೀವಿ. ನಾವೆಲ್ಲ 6 ಗಂಟೆಗೆ ಅಂತ ಹೇಳಿ 6:30ಗೆಲ್ಲ ಎತ್ಕೊಂಡ್ಬರೀ. ಎಷ್ಟು ಉದಾಸೀನ ಇರ್ಬೇಕು. ಜನ ಬೀಚ್ ಕಾಣಿಸಿರ್ಲಕ್ಕೆ. ಇದೆ ಪಲಲಂ ಬೀಚ್. ಬೀಚ್ ಏನು ಹೊಸ್ತಲ್ಲ, ಪಲಲಂ ಬೀಚ್ ಅಷ್ಟೇ. ಗೋವಾ ಮಾತ್ರ ಹೊಸ್ತಷ್ಟೇ ನಮಗೆ. ಬೀಚ್ ಏನು ಹೊಸ್ತಲ್ಲ, ಪಲಲಂ ಬೀಚ್ ಅಷ್ಟೇ. ಗೋವಾ ಮಾತ್ರ ಹೊಸ್ತಷ್ಟೇ ನಮಗೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಶೂಟಿಂಗಿಗೆ ಒಂದು ಲೊಕೇಶನ್ ಹುಡ್ಕೋದು ಸ್ವಲ್ಪ ಭಾರಿ ಕಷ್ಟ ಆಗ್ತಿತ್ತು. ಎಲ್ಕೊಂಡ್ರು ಜನ ಇದ್ರು ಬಂದು ಲೈಟಾಗಿ. ಮತ್ತೆ ಲೊಕೇಶನ್ ನಂಬೇಕಪ್ಪ, ಎಲ್ಲಿ ಸಿಗ್ತಿಲ್ಲ. ಟ್ರೈ. ಒಂದು ಲೊಕೇಶನ್ಗೆ ಬಂದಿತ್ತು. ಇದೀಗ ನದಿ ಅನ್ಸುತ್ತೆ ಈ ಕಡೆ. ಆಚೆ ಬದಿ ಮಾತ್ರ
ಸಮುದ್ರ ಅನ್ಸುತ್ತೆ, ಈಚೆ ಬದಿ ಎಲ್ಲ ಫುಲ್ ನದಿ ಇತ್ತು. ಬೆಳಗ್ಗೆ ಎದ್ದು ಜಾಗಿಂಗ್ ಮಾಡ್ಕೊಂತ ಅದಕ್ಕೆ ಮಾರೆ ಆಗಳಿಂದ ಫುಲ್ ಹೆವಿ ಓಡಿಸ್ತಿದ್ರು. ಇನ್ನೊಬ್ಬ ನಮ್ಮ ಜೊತೆ ವ್ಲಾಗರ್ ಇದ್ದ, ಅಖಿಲೇಶ್ ಅವರು ವ್ಲಾಗ್ ಸಹ ಮಾಡ್ತಿದ್ರು. ಹ್ಯಾಟ್ ತಗೊಂಡಿದ್ದ ಕಾಣಿ, ಕೌಬಾಯ್ ಹ್ಯಾಟ್. ಡೈರೆಕ್ಟರ್ ಸರ್ ಹ್ಯಾಟ್ ತಗೊಂಡಾಯ್ತು. ನಾವಿನ್ನೆಂತ ತಗೊಂಡು ಗೊತ್ತಿಲ್ಲ. ಹುಡುಗಿಯರಿಗೆ ಕೊಡುವುದೆಲ್ಲ ತುಂಬ ಇತ್ತು. ಆದ್ರೆ ನಮ್ಮ ಗರ್ಲ್ ಫ್ರೆಂಡ್ ಇಲ್ಲ. ಐ ಆಮ್ ಸಿಂಗಲ್, ಸಾರಿ, ವಿ ಆರ್ ಸಿಂಗಲ್ಸ್. ಸೊ ನಮ್ಮ ಶೂಟಿಂಗ್ ಎಲ್ಲ ಕ್ಯಾನ್ಸಲ್ ಆಗಿ ಈಗ ಬರೀ ಫೋಟೋಶೂಟು, ಕ್ಯಾಮರಾ ಎಲ್ಲ ತಂದಾಯ್ತು. ಸೊ ಫುಲ್ ಈಗ ಫೋಟೋ ಶೂಟಿಂಗ್, ನಮ್ಮದು ಶೂಟಿಂಗ್ ಕ್ಯಾನ್ಸಲ್. ಪ್ಯಾಕಪ್.